ಸಾವಿರಾರು ಕೋಟಿ ಬರಬೇಕಂತೆ. ಇವ್ರದೇ ಪಾರ್ಲಿಮೆಂಟ್ ಮೆಂಬರು, ಕಾಂಗ್ರೆಸ್ ಪಾರ್ಲಿಮೆಂಟ್ ಮೆಂಬರು ಈ ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ಹಾಕಿದ್ದಾರೆ. ನನಗಿರುವಂತ ಮಾಹಿತಿ ಮತ್ತೆ ಚೆಕ್ ಮಾಡ್ತೀನಿ ಬೇಕಾದ್ರೆ. ಅವ್ರು ಕೇಳಿದ್ದಾರೆ ಜಲ್ ಜೀವನ್ ಹಣ ಯಾವಾಗ ಬಿಡುಗಡೆ, ನೀವು ಬಿಲ್ ಸಬ್ಮಿಟ್ ಮಾಡಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ. ನಮ್ಮ PSC ಚೇರ್ಮನ್ CC ಪಾಟೀಲ್ ಅವರು ಅವರದೇ ಕಮಿಟಿಯಲ್ಲಿ ಅಧಿಕಾರಿಗಳು ಬಂದು ಉತ್ತರ ಕೊಟ್ಟಿದ್ದಾರೆ. ನಮಗೆ ಬಿಲ್ ಸಬ್ಮಿಟ್ ಮಾಡಕ್ ಆಗ್ತಾ ಇಲ್ಲ, ಕೆಲಸ ಆಗಿಲ್ಲ, ಕೆಲಸಕ್ಕೆ ಯಾರು ಟೆಂಡರ್ ಆಗಿತ್ತು ಅವರು ಸರಿಯಾಗಿ ಕೆಲಸ ಮಾಡಿಲ್ಲ, ಸಬ್ಮಿಟ್ ಮಾಡೋಕ್ಕಾಗಿಲ್ಲ ಅಂತ PSC ಕಮಿಟಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸವಾಲು ಹಾಕಿದ್ರು CC ಪಾಟೀಲ್ ಅವರು. ನಾನೆಲ್ಲ ದಾಖಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಉತ್ತರ ಕರ್ನಾಟಕಕ್ಕೆ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂದ್ರೆ ಇದು ಸುಳ್ಳೇ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಸುಳ್ಳಿನ ಮನೆ, ಇವತ್ತು ಸುಳ್ಳಿನ ಮನೆ, ಸುಳ್ಳೇ ಕಾಂಗ್ರೆಸ್ ಪಾರ್ಟಿಯ ಧ್ಯೇಯ, ಮನೆ ದೇವರು. ಮೊನ್ನೆ ಅಧಿವೇಶನದಲ್ಲಿ ನಮ್ಮ ತೆಂಗಿನಕಾಯಿ ಅವರು, ಮಹೇಶ್ ತೆಂಗಿನಕಾಯಿ ಅವರು, ಇಡೀ ರಾಜ್ಯದಲ್ಲಿ 5,000 ಕೋಟಿ ಬಡವರಿಗೆ ಸೇರ್ಬೇಕಾಗಿದ್ದ ಗೃಹಲಕ್ಷ್ಮಿ ಹಣನ ಪತ್ತೆ ಮಾಡಿದ್ರು. ಕೊಟ್ರ ಇಲ್ಲ, ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚು ಹಣ ಹೋಗ್ಬೇಕಾಗಿತ್ತು, ಕೊಡ್ಲಿಲ್ಲ. ಹಣ ಎಲ್ಲೋಯ್ತು ಅಂದ್ರೆ ಹುಡುಕ್ತಾ ಇದ್ದೀನಿ ಅಂತ. 5,000 ಕೋಟಿ ಬಡವರಿಗೆ ಸೇರ್ಬೇಕು. 1,26,000 ತಾಯಂದಿರಿಗೆ ಸೇರ್ಬೇಕಾಗಿದೆ. 1 ಕೋಟಿ 1,26,00,000 ತಾಯಂದಿರಿಗೆ ಸೇರ್ಬೇಕಾಗಿದೆ. ನಿಮ್ಮ ಹತ್ರ ಕೊಡಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಸಾಲಗ ಸರ್ಕಾರ, ಸಾಲ ಮಾಡಿ ತುಪ್ಪ ತಿನ್ನುವಂತಾರಲ್ಲ, ಚಂದ ತುಪ್ಪ ತಿಂದು ಕರಪ್ಷನ್ ಮಾಡಿ ಲೂಟಿ ಹೊಡೆದು ಹೋಗುವಂತ ಸರ್ಕಾರ ಇದೆ. ಇವತ್ತು ನಾವು ಬಹಳ ಭರವಸೆ ಇಟ್ಕೊಂಡು ಬಂದಿದ್ರು. ಇಡೀ ರಾಜ್ಯದ ಉತ್ತರ ಕರ್ನಾಟಕ ಜನ ಬಹಳ ಭರವಸೆ ಇಟ್ಕೊಂಡು ಬಂದಿದ್ರು, ಏನೋ ಒಂದು ಒಳ್ಳೆ ಕಾರ್ಯ ಆಗುತ್ತೆ. ಎಲ್ಲರೂ ಮುಖ್ಯಮಂತ್ರಿಗೆ ಬಂದು ಕಾಲಿಟ್ಟಿದ್ದಾರೆ, ಏನೋ ಒಳ್ಳೇದಾಗ್ತದೆ ಅಂದ್ರೆ ಎಲ್ಲ ಕೆಟ್ಟದ್ದೇ ಆಗಿದೆ, ಎಲ್ಲ ಕೆಟ್ಟದ್ದೇ. ಈ ಅಧಿವೇಶನದಲ್ಲಿ ಸರ್ಕಾರದಲ್ಲಿ ಒಗ್ಗಟ್ಟಿಲ್ಲ. ಈ ಇನ್ನರ್ ಪಾರ್ಟಿ ಬ್ರೇಕ್ಫಾಸ್ಟ್ ಪಾರ್ಟಿಗೆ ಆಗಬೇಕು. ಯಾವ ಮಂತ್ರಿಗೂ ಕರೆಕ್ಟ್ ಆಗಿದೆ. ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಅಂದ್ರೆ ಮುಖ್ಯಮಂತ್ರಿ ಗೌರವ ಕೊಡ್ಬೇಕಾಯ್ತಲ್ಲ. ಇವರಲ್ಲಿ ಗೊಂದಲ ಇಲ್ಲ ಅಂತ ಹೇಳಿದ್ರೆ, ಇವರಲ್ಲಿ ಒಡಕಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಗೌರವ ಕೊಡ್ಬೇಕಾಯ್ತಲ್ಲ. ಮುಖ್ಯಮಂತ್ರಿ ಭಾಷಣ ಮಾಡಿದಾಗ ನಾನು ಕೌಂಟ್ ಮಾಡಿದ್ದೀನಿ, 6 ಜನ ಮಂತ್ರಿಗಳಿದ್ರು. 6 ಜನ, 30 ಜನದಲ್ಲಿ 6 ಜನ ಅಂದ್ರೆ ಇನ್ನು ಉಳಿದವರೆಷ್ಟು? 24 ಜನ ಮಂತ್ರಿಗಳು. ಆಯ್ತು, MLC ಎಲ್ಲ MLC ಹತ್ರ ಒಂದು 5 ಜನ ಹೋದ್ರು ಅಂತ ಹೇಳಿ ಮನೆಗೆ ಇಬ್ಬರೇ ಇದ್ದಾರೆ. ಶಾಸಕರು ಇಲ್ಲ, ಇಬ್ಬರೇ ಇದ್ದಾರೆ. 50% ಇಲ್ಲ ಶಾಸಕರು, ಕಾಂಗ್ರೆಸ್ ಶಾಸಕರು. ಮಂತ್ರಿಗಳು ಇಲ್ಲ. ನಾನು ಆಮೇಲೆ ಹುಡುಕಾದ್ರೆ 7ಕ್ಕೆ ಹೋಯ್ತು, ಆಮೇಲೆ ತಿರುಗಿ ಮತ್ತೆ 5ಕ್ಕೆ ಬಂತು ವಾಪಸ್. ಅಂದ್ರೆ ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರದೇ ಪಕ್ಷ ಇದು ಮಾತಾಡ್ತಾರೆ ಅಂದ್ರೆ ಉಪಮುಖ್ಯಮಂತ್ರಿನೂ ಪತ್ತ ಇಲ್ಲ, ಮಂತ್ರಿನೂ ಪತ್ತ ಇಲ್ಲ. ನಾವು ಒಡಕಿಲ್ಲ, ಒಗ್ಗಟ್ಟು ಹೋಗಿದ್ದೀರಿ. ಒಗ್ಗಟ್ಟು ನಾನೇ 5 ವರ್ಷ ಆಯ್ತು, ಎಲ್ಲಿದೆ? ಗ್ಯಾರಂಟಿನೇ ಇಲ್ಲ. ಈ ಸರ್ಕಾರ ಗ್ಯಾರಂಟಿ ಇಲ್ಲದೆ ಇರುವಂತ ಸರ್ಕಾರ. ಮುಖ್ಯಮಂತ್ರಿ ಉತ್ತರ ಕರ್ನಾಟಕಕ್ಕೆ ಗ್ಯಾರಂಟಿ ಚೊಂಬನ್ನ ಕೊಟ್ಟಂತ ಸರ್ಕಾರ ಇದು. ಇದು ದ್ರೋಹವಾಗಿದೆ, ಇದು ದ್ರೋಹದ ಸರ್ಕಾರ. ಇದರಿಂದ ನಿರಾಸೆ ಆಗಿದೆ. ಇವತ್ತು ಮುಖ್ಯಮಂತ್ರಿ ಅಟ್ಟರ್ ಫೇಲ್ಯೂರ್ ಆಗಿದೆ.